ಹೆಚ್ಚಿನವರಿಗೆ ಪೊಲೀಸ್ ಸಮವಸ್ತ್ರ ಅಧಿಕಾರದ ಸಂಕೇತ. ಆದರೆ ಪ್ರತೀಕಾ ಯಾಶಿನಿ ಅವರಿಗೆ ಇದು ಒಂದು ಸುದೀರ್ಘ ಹೋರಾಟದ ಫಲ. ಇದು ಕೇವಲ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಥೆಯಲ್ಲ, ಇಡೀ ತೃತೀಯ ಲಿಂಗ ಸಮುದಾಯಕ್ಕಾಗಿ ಭಾರತದ ಕಾನೂನು ವ್ಯವಸ್ಥೆಯ ಬಾಗಿಲನ್ನು ತೆರೆಸಿದ ಒಬ್ಬ ದಿಟ್ಟ ಮಹಿಳೆಯ ಹೋರಾಟದ ಗಾದೆ. ತಮಿಳುನಾಡಿನ ಸೇಲಂನಲ್ಲಿ ಜನಿಸಿದ ಪ್ರತೀಕಾ ಅವರು ತನಗಾಗಿ ಜಾಗವೇ ಇಲ್ಲದ ಜಗತ್ತಿನಲ್ಲಿ ಬೆಳೆದರು. 10ನೇ ತರಗತಿಯಲ್ಲಿದ್ದಾಗ ತನ್ನ ಲಿಂಗವನ್ನು ಅರಿತುಕೊಂಡ ಅವರಿಗೆ ಕುಟುಂಬದಿಂದ ತೀವ್ರ ಒತ್ತಡ ಎದುರಾಯಿತು. ಮನೆಯವರು ಅವರನ್ನು ಸರಿಪಡಿಸಲು ದೇವಸ್ಥಾನ ಮತ್ತು ವೈದ್ಯರ ಬಳಿ ಕರೆದೊಯ್ದರು. ಕೊನೆಗೆ 2011ರಲ್ಲಿ ತನ್ನ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿ ಮತ್ತು ಅಪಾರ ಧೈರ್ಯದೊಂದಿಗೆ ಸ್ವತಂತ್ರವಾಗಿ ಬದುಕಲು ಮನೆ ಬಿಟ್ಟು ಚೆನ್ನೈಗೆ ಹೊರಟರು. 2015ರಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರು. ಆದರೆ ವ್ಯವಸ್ಥೆ ಅವರನ್ನು ತಿರಸ್ಕರಿಸಿತು. ಕಾರಣ, ಅರ್ಜಿಯಲ್ಲಿ ಕೇವಲ ಗಂಡು ಮತ್ತು ಹೆಣ್ಣು ಎಂಬ ಎರಡೇ ಆಯ್ಕೆಗಳಿದ್ದವು. ಪ್ರತೀಕಾ ಹಿಂದೆ ಸರಿಯಲಿಲ್ಲ. ಅವರು ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದರು. ನ್ಯಾಯಾಲಯ ಅವರಿಗೆ ಸ್ಪರ್ಧಿಸಲು ಅನುಮತಿ ನೀಡಿತು. ಆದರೆ ಸವಾಲುಗಳು ಅಲ್ಲಿಗೆ ಮುಗಿಯಲಿಲ್ಲ. ದೈಹಿಕ ಪರೀಕ್ಷೆಯ ವೇಳೆ ಅವರು 100 ಮೀಟರ್ ಓಟವನ್ನು ಕೇವಲ 1.11 ಸೆಕೆಂಡುಗಳ ಅಂತರದಲ್ಲಿ ತಪ್ಪಿಸಿಕೊಂಡರು. ನಿಯಮದಂತೆ ಇದು ಅನರ್ಹತೆ. ಆದರೆ ಹೈಕೋರ್ಟ್ ಮತ್ತೆ ಮಧ್ಯ ಪ್ರವೇಶಿಸಿ ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಎದುರಿಸಿದ ತಾರತಮ್ಯದ ಮುಂದೆ 1 ಸೆಕೆಂಡಿನ ವ್ಯತ್ಯಾಸ ದೊಡ್ಡದಲ್ಲ ಎಂದು ತೀರ್ಪು ನೀಡಿತು. ಏಪ್ರಿಲ್ 2, 2017ರಂದು ಇತಿಹಾಸ ಸೃಷ್ಟಿಯಾಯಿತು. ಪ್ರತೀಕಾ ಯಾಶಿನಿ ಅವರು ಧರ್ಮಪುರಿಯಲ್ಲಿ ಭಾರತದ ಮೊದಲ ತೃತೀಯ ಲಿಂಗ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡರು. ಅವರ ಈ ಗೆಲುವು ನೇಮಕಾತಿ ಮಂಡಳಿಯು ಇನ್ನು ಮುಂದೆ ತೃತೀಯ ಲಿಂಗ ಥರ್ಡ್ ಜೆಂಡರ್ ಎಂಬ ವರ್ಗವನ್ನು ಸೇರಿಸುವಂತೆ ಮಾಡಿತು. ಪ್ರತೀಕಾ ಒಮ್ಮೆ ಹೇಳಿದ್ದರು, ಇದು ಇಡೀ ತೃತೀಯ ಲಿಂಗ ಸಮುದಾಯಕ್ಕೆ ಹೊಸ ಆರಂಭ. ಇಂದು ಅವರು ಕೇವಲ ಒಬ್ಬ ಅಧಿಕಾರಿಯಲ್ಲ, ಸಾಧನೆಗೆ ಲಿಂಗ ಅಡ್ಡಿಯಲ್ಲ, ಬದಲಿಗೆ ಹೋರಾಡುವ ಮನೋಭಾವನೆ ಮುಖ್ಯ ಎಂಬುದಕ್ಕೆ ಜೀವಂತ ಸಾಕ್ಷಿ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಸ್ಫೂರ್ತಿದಾಯಕ ಗಾದೆಗಳನ್ನು ಕೇಳಲು ನಮ್ಮ ಚಾನಲ್ ಫಾಲೋ ಆಗಿ.